ಏನಪ್ಪಾ ಇದು? ಒಬ್ಬ ಮನುಷ್ಯನಿಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ವಂಶಾವಳಿಯೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇದು ಅಸಾಧ್ಯ ಅಂತ ಅನ್ನಿಸ್ಬೋದು. ಆದ್ರೆ ಬೈಬಲ್ನಲ್ಲಿ ಈ ರೀತಿಯಾದಂತ ಒಬ್ಬ ನಿಗೂಢವಾದಂತ ವ್ಯಕ್ತಿ ಇದ್ದಾರೆ. ಅವರು ಎಲ್ಲಿಂದಲೂ ಇದ್ದಕ್ಕಿದ್ದ ಹಾಗೆ ಬಂದು ಅಬ್ರಾಹ್ಮನನ ಆಶೀರ್ವದಿಸ್ತಾರೆ, ದಶಮ ಭಾಗ ತೆಗೆದುಕೊಳ್ತಾರೆ, ಮತ್ತೆ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಡ್ತಾರೆ. ಅವರ ಹೆಸರೇ ಮೆಲ್ಕಿಜೆದೇಕ್. ಈ ನಿಗೂಢ ಯಾಜಕನು ನೀವು ಯೇಸುಕ್ರಿಸ್ತನ ಬಗ್ಗೆ ಇಟ್ಟಿರುವಂತ ನಿಮ್ಮ ಗ್ರಹಿಕೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಯಾರು ಈ ಮೆಲ್ಕಿಜೆದೇಕನು? ಹಳೆಯ ಒಡಂಬಡಿಕೆಯಲ್ಲಿದ್ದ ಯೇಸುಕ್ರಿಸ್ತನ ಒಂದು ರೂಪವಾಗಿರಬಹುದೇ? ಆತನ ನಿತ್ಯ ಯಾಜಕತ್ವದ ಅರ್ಥವೇನು? ಬೈಬಲ್ ಗ್ರಂಥಗಳಲ್ಲಿ ಅಡಗಿರುವಂತ ಈ ರಹಸ್ಯವು ಮನುಷ್ಯರ ಭವಿಷ್ಯವನ್ನು ಹೇಗೆ ಬಹಿರಂಗಪಡಿಸಬಹುದು? ಈ ಎಲ್ಲ ಪ್ರಶ್ನೆಗಳಿಗಾಗಿರುವಂತ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ ದಿನಗಳಲ್ಲಿ ಈ ಭೂಮಿ ಘೋರ ಯುದ್ಧಗಳಿಗೆ, ಕತ್ತಿ ಮತ್ತು ಅಧಿಕಾರಕ್ಕಾಗಿ ಏಳುವ ಮತ್ತು ಬೀಳುವಂತಹ ರಾಜ್ಯಗಳಿಗೆ ಯುದ್ಧ ಭೂಮಿಯಾಗಿತ್ತು. ಅದು ಯೋಧರ ಮತ್ತು ನಿರ್ದಯ ರಾಜರ ಯುಗವಾಗಿತ್ತು. ಅವರ ಮಧ್ಯದಲ್ಲಿ 9 ಅರಸರು ಮಹಾಯುದ್ಧವನ್ನು ಮಾಡ್ತಾ ಇದ್ರು. ಒಂದು ಕಡೆ ಏಲಾಮಿನ ರಾಜನಾದ ಕೆದೊರ್ಲಗೋಮರನು ಕ್ರೂರ ರಾಜರುಗಳ ಒಕ್ಕೂಟವನ್ನು ಮುನ್ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಸೋದೋಮ್ ಮತ್ತು ಗೋಮರಗಳ ರಾಜರ ಸೇರಿದಂತೆ 5 ರಾಜರು ಅವನ ದಬ್ಬಾಳಿಕೆಯಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಪ್ರಯತ್ನಿಸ್ತಾ ಇದ್ರು. ಈ ಹೋರಾಟ ಕೇವಲ ಪ್ರದೇಶಕ್ಕಾಗಿ ಮಾತ್ರ ಅಲ್ಲ, ಆದ್ರೆ ಪ್ರದೇಶದ ಅಗಾಧ ಸಂಪನ್ಮೂಲಗಳ ಮೇಲಿನ ಹಿಡಿತ ಮತ್ತು ಪ್ರಾಬಲ್ಯಕ್ಕಾಗಿ ನಡೆಸ್ತಾ ಇದ್ದಂತ ಹೋರಾಟವಾಗಿತ್ತು. ಈ ಯುದ್ಧದ ಸುಂಟರಗಾಳಿಯ ಮಧ್ಯದಲ್ಲಿ ಅಬ್ರಾಮನ ತಮ್ಮನ ಮಗನಾದಂತ ಲೋಟನು ಸೆರೆ ಹಿಡಿಯಲ್ಪಟ್ಟನು. ಈ ಯುದ್ಧದ ವಿನಾಶದ ಮಧ್ಯೆ ಸೆರೆಯಾಳಾಗಿ ಬಿಟ್ಟನು. ಆಗ ಅಬ್ರಾಮನು ತನ್ನದೇ ಆದ ರಾಜ್ಯವಿಲ್ಲದಂತ ಒಬ್ಬ ಸಾಮಾನ್ಯ ಕುಟುಂಬದ ಮುಖ್ಯಸ್ಥನಾಗಿದ್ದನು. ಆದ್ರೂ ಕೂಡ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುವಂತ ರೀತಿಯಲ್ಲಿ ತನ್ನ ಮನೆಯಲ್ಲೇ ತರಬೇತಿ ಪಡೆದಂತ ಸೇವಕರಿಂದ ಮಾತ್ರ ಶಸ್ತ್ರಧಾರಿಗಳಾಗಿ ಆತನ ಆಳ್ವಿಕೆ ಮಾಡುತ್ತಿದ್ದಂತ ರಾಜರ ವಿರುದ್ಧ ಒಂದು ಧೈರ್ಯಶಾಲಿಯಾದಂತ ಆಕ್ರಮಣವನ್ನ ಮಾಡ್ತಾರೆ. ಲೋಟನನ್ನ ಬಿಡಿಸ್ತಾರೆ ಮತ್ತು ಅನಿರೀಕ್ಷಿತವಾಗಿ ಜಯವನ್ನು ಕೂಡ ಹೊಂದಿದ್ರು. ಅಬ್ರಾಹಮನ ಈ ಒಂದು ಜಯವು ಸೋದೋಮಿನ ಭವಿಷ್ಯವನ್ನು ಬದಲಾಯಿಸಿದ್ದು ಮಾತ್ರವಲ್ಲ, ದೇವರ ಕೃಪೆಯನ್ನು ಹೊಂದಿದ ನಾಯಕನಾಗಿ ಅವನ ಅಧಿಕಾರವನ್ನೇ ಸ್ಥಾಪಿಸ್ತು. ಈ ಒಂದು ಜಯದ ಕ್ಷಣದಲ್ಲಿ ಒಂದು ನಿಗೂಢವಾದಂತಹ ವ್ಯಕ್ತಿ ಕಾಣಿಸ್ಕೊಳ್ತಾರೆ. ಮೆಲ್ಕಿಜೆದೇಕ್ ಶಾಲೇಮಿನ ರಾಜನು ಮತ್ತು ಮಹೋನ್ನತ ದೇವರ ಯಾಜಕನು. ಯಾವುದೇ ಮುನ್ಸೂಚನೆ ಇಲ್ಲದೆ, ಯಾವುದೇ ವಂಶಾವಳಿಯ ದಾಖಲೆ ಇಲ್ಲದೆ ಮತ್ತು ಯಾವುದೇ ಕಥಾ ಪರಿಚಯವಿಲ್ಲದೆ ಆತನು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಂದು ಅಬ್ರಾಹಮನ ಮುಂದೆ ಕಾಣಿಸ್ಕೊಳ್ತಾರೆ. ಈ ವಿವರ ಸರಳ ಅಂತ ತೋರಿಸುತ್ತೆ, ಆದ್ರೆ ಇದು ಆಳವಾದಂತಹ ಮತ್ತು ಒಂದು ಪ್ರವಾದನೆಯನ್ನು ಹೊಂದಿದೆ. ಆತನ ಕಾಲಕ್ಕಿಂತಲೂ ಬಹಳ ಮುಂದಿನದನ್ನು ಸೂಚಿಸ್ತಾ ಇತ್ತು. ಈ ರಾಜ ಯಾರು? ಆತನ ಯಾಜಕೀಯ ಅಧಿಕಾರ ಆತನಿಗೆ ಎಲ್ಲಿಂದ ಬಂತು? ಯಾಕಂದ್ರೆ ಇನ್ನೂ ಆಗ ಮೋಶೆ ಆಗಿರ್ಲಿ, ಇಲ್ಲ ಮೋಶೆಯ ನಿಯಮವಾಗಿರ್ಲಿ ಇರ್ಲೇ ಇಲ್ಲ. ಅತ್ಯಂತ ಆಶ್ಚರ್ಯಕರವಾದಂತ ವಿಷಯ ಏನಂದ್ರೆ, ವಂಶಾವಳಿಗಳನ್ನು ತುಂಬಾ ಸೂಕ್ಷ್ಮವಾಗಿ ದಾಖಲಿಸುವಂತ ಬೈಬಲ್ ಈತನ ಮೂಲವನ್ನು ಉಲ್ಲೇಖಿಸುವುದೇ ಇಲ್ಲ. ಆತನ ತಂದೆ ತಾಯಿ ಅಥವಾ ಸಂತತಿ ಬಗ್ಗೆ ಯಾವುದೇ ದಾಖಲೆಯನ್ನು ಇಟ್ಟಿಲ್ಲ. ಆತನು ಇದ್ದಕ್ಕಿದ್ದಾಗೆ ಕಾಣಿಸಿಕೊಂಡು ತನ್ನ ಪಾತ್ರವನ್ನು ನಿರ್ವಹಿಸಿ ಮತ್ತು ಹಾಗೆಯೇ ಮರೆಯಾಗಿ ಬಿಡ್ತಾರೆ. ಆದ್ರೆ ಆತನ ಇರುವಿಕೆ ಮತ್ತು ಪದವಿಗಳು ಮಾನವನ ತಿಳುವಳಿಕೆಯನ್ನು ಮೀರುವಂತಹ ರಹಸ್ಯಗಳನ್ನು ಅಡಗಿಸಿಟ್ಟುಕೊಂಡಿದೆ ಮತ್ತು ಅದಕ್ಕಿಂತಲೂ ಮಹತ್ತರವಾದಂತ ಒಂದು ಸತ್ಯವನ್ನು ಸೂಚಿಸ್ತದೆ. ಮೆಲ್ಕಿಜೆದೇಕ್ ಈ ಹೆಸರೇ ಒಂದು ಅಸಾಧಾರಣ ವಿಷಯವನ್ನು ಬಹಿರಂಗಪಡಿಸ್ತದೆ. ಹಿಬ್ರೂ ಭಾಷೆಯಲ್ಲಿ ಮೆಲ್ಕಿಜೆದೇಕ್ ಎಂದರೆ ನೀತಿಯ ರಾಜ ಅಂತ ಅರ್ಥ. ಆದ್ರೆ ಯಾವ ಅರ್ಥದಲ್ಲಿ ನೀತಿ? ಈ ಪದವಿ ಕೇವಲ ಅವನ ನಡವಳಿಕೆಗೆ ಕೊಟ್ಟಂತ ಒಂದು ಮಾನ್ಯತೆ ಆಗಿರಲಿಲ್ಲ, ಆದ್ರೆ ಅವನ ಸ್ವಭಾವದ ಒಂದು ಘೋಷಣೆಯಾಗೇ ಇತ್ತು. ಬೈಬಲ್ ಸಂಸ್ಕೃತಿಯಲ್ಲಿ ನೀತಿಯು ಮಾನವ ಕಾನೂನುಗಳ ಅನುಷ್ಠಾನಕ್ಕೆ ಮಾತ್ರ ಅಲ್ಲ, ಆದ್ರೆ ದೇವರ ಸ್ವಭಾವಕ್ಕೆ ನೇರವಾಗಿ ಸಂಬಂಧಿಸಿದಂಥದ್ದು. ಮೆಲ್ಕಿಜೆದೇಕ್ ಕೇವಲ ಜನರನ್ನ ಆಳಲಿಲ್ಲ, ಆದ್ರೆ ಮಹೋನ್ನತದಿಂದಲೇ ಬಂದ ಒಂದು ನೀತಿಯನ್ನು ಪ್ರತಿನಿಧಿಸಿದನು. ಆತನ ಅಧಿಕಾರ ಅನನ್ಯವಾಗಿತ್ತು, ತಿಳಿದಿರುವಂತ ರಾಜವಂಶಗಳಿಗೆ ಸ್ವತಂತ್ರವಾಗಿತ್ತು. ಅದು ಅನಾದಿ ಕಾಲದಲ್ಲೇ ಸ್ಥಾಪಿಸಲ್ಪಟ್ಟಂತೆ ಇತ್ತು. ನೀತಿಯ ರಾಜನಾಗಿರುವುದರ ಜೊತೆಗೆ ಆತನು ಸಮಾಧಾನದ ರಾಜ ಅಂತಾನೂ ಕರೆಯಲ್ಪಡ್ತಾರೆ, ಏಕೆಂದ್ರೆ ಆತನು ಶಾಲೇಮನ ಆಳ್ತಾ ಇದ್ರು. ಈ ಹೆಸರು ಇಬ್ರು ಪದವಾದಂತ ಶಾಲೋಮ್ಗೆ ನೇರವಾಗಿ ಸಂಬಂಧಿಸಿದೆ. ಅದರ ಅರ್ಥ ಸಮಾಧಾನ. ಇದು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಈ ನಗರ ಯಾವುದು? ನಮಗೆ ಗೊತ್ತಿರುವಂತ ಯೆರೂಸಲೇಮು ಆಗ ಇನ್ನು ಇಸ್ರೇಲಿನ ರಾಜಧಾನಿ ಆಗಿರ್ಲಿಲ್ಲ. ಆದರೂ ಶಾಲೋಮ್ ಆಗಲೇ ಒಂದು ರಾಜ್ಯವಾಗಿತ್ತು ಮತ್ತು ಯಾವುದೇ ಇಸ್ರೇಲರ ಆಕ್ರಮಣಕ್ಕಿಂತ ಮುಂಚೆ ಮೆಲ್ಕಿಜೆದೇಕ್ ಅದನ್ನ ಆಳ್ತಾ ಇದ್ರು ಎಂಬುದಾಗಿ. ಇದು ಮುಂದೆ ಲೋಕದ ಆಧ್ಯಾತ್ಮಿಕ ಕೇಂದ್ರವಾಗಲಿರುವ ಒಂದು ಸ್ಥಳದ ಮೊದಲ ಬೈಬಲ್ ಉಲ್ಲೇಖಗಳಲ್ಲಿ ಒಂದಾಗಿದೆ. ಆದ್ರೆ ಇದರ ಅರ್ಥ ಏನು? ಯೆರೂಸಲೇಮನ್ನು ಗ್ರಂಥಗಳಲ್ಲಿ ದೇವರ ನಗರ ಅಂತ ಕರೆಯಲ್ಪಟ್ರೆ
ಮತ್ತು ದಾವೀದ ಮತ್ತು ಸೊಲೊಮೋನಗಿಂತ ಮುಂಚೆ ಮೆಲ್ಕಿಜೆದೇಕ್ ಈ ಭೂಮಿಯನ್ನು ಆಳ್ತಾ ಇದ್ರು ಎಂಬ ಹೇಳಿದ್ರೆ ಅಲ್ಲಿ ಅವನ ಇರುವಿಕೆ ಕೇವಲ ಆಕಸ್ಮಿಕವಾಗಿ ಸಾಧ್ಯ ಇಲ್ಲ. ಯೆರೂಸಲೇಮು ಕ್ರಿಸ್ತನ ಆಳುವಂತ ಸ್ಥಳ, ದೇವಾಲಯವನ್ನು ನಿರ್ಮಿಸುವಂತ ಸ್ಥಳ ಮತ್ತು ದೈವಿಕ ಯೋಜನೆ ಅನಾವರಣಗೊಳ್ಳುವಂತ ಸ್ಥಳ ಅಂತ ಬೈಬಲ್ ಸೂಚಿಸುತ್ತೆ. ಆದ್ದರಿಂದ ಮೆಲ್ಕಿಜೆದೇಕನ ಆಳ್ವಿಕೆ ಕೇವಲ ಒಂದು ಪ್ರತ್ಯೇಕ ಘಟನೆ ಆಗಿರಲಿಲ್ಲ, ಆದ್ರೆ ಬರಲಿರುವಂತ ವಿಷಯಗಳ ಮಹತ್ತರವಾದಂತ ನೆರಳಾಗುತ್ತೆ ಎಂಬುದಾಗಿ ನಾವು ನಂಬಬಹುದು. ಮೆಲ್ಕಿಜೆದೇಕ್ ಮತ್ತು ಯೆರೂಸಲೇಮಿನ ನಡುವಿನ ಈ ಸಂಪರ್ಕ ನಿಜವಾಗಿಯೂ ಏನನ್ನ ಸೂಚಿಸುತ್ತೆ ಮತ್ತು ಯಾವುದೇ ವಂಶಾವಳಿಗೆ ಸೇರಿರದ ಒಬ್ಬ ವ್ಯಕ್ತಿ ಇಂತಹ ಶಕ್ತಿಶಾಲಿ ಪದವಿಯನ್ನು ಯಾಕೆ ಹೊಂದಿದ್ರು? ದಾಳಿ ಮಾಡಿದಂತಹ ರಾಜರ ವಿರುದ್ಧದ ಆಶ್ಚರ್ಯಕರವಾದಂತಹ ಗೆಲುವಿನ ನಂತರ ಅಬ್ರಹಾಮನು ಜಯಶಾಲಿಯಾಗಿ ಹಿಂದಿರುಗಿದ್ರು. ಅವನು ಯುದ್ಧದ ವಸ್ತುಗಳನ್ನು ತಗೋಬಹುದಿತ್ತು, ಒಬ್ಬ ಮಹಾವಿಜಯಶಾಲಿಯ ಪದವಿಯನ್ನು ಪಡಿಬಹುದಿತ್ತು. ಆದ್ರೆ ಅನಿರೀಕ್ಷಿತವಾಗಿ ಒಂದು ಘಟನೆ ಸಂಭವಿಸುತ್ತೆ. ಮೆಲ್ಕಿಜೆದೇಕ್ ಶಾಲೇಮಿನ ರಾಜನು ಮತ್ತು ಮಹೋನ್ನತ ದೇವರ ಯಾಜಕನ ಮುಂದೆ ಅಬ್ರಹಾಮನು ಆಳವಾದಂತಹ ಭಯಭಕ್ತಿಯ ಸೂಚನೆಯಾಗಿ ಬಾಗ್ತಾರೆ ಮತ್ತು ಅವರಿಗೆ ಎಲ್ಲದರ 10ನೇ ಭಾಗವನ್ನು ಕೊಡ್ತಾರೆ. ಈ ಕ್ಷಣವು ಸಂಪೂರ್ಣವಾಗಿ ಆಶ್ಚರ್ಯವನ್ನುಂಟು ಮಾಡುವಂತದ್ದು ಮತ್ತು ಇಸ್ರೇಲಿನ ಇತಿಹಾಸವನ್ನು ಮೀರಿಸುವಂತಹ ದೈವಿಕ ಮಹತ್ವವನ್ನೇ ಹೊಂದಿದೆ. ಆಗ ಮೋಶೆಯ ನಿಯಮವೇ ಇರಲಿಲ್ಲ. ಯಾಜಕರು ಮತ್ತು ದಶಮಾಂಶದ ಲೇವಿಯ ವ್ಯವಸ್ಥೆ ಇನ್ನು 100 ವರ್ಷಗಳ ದೂರವಿತ್ತು. ಆದ್ರೂ ನಂಬಿಕೆಯ ಪಿತೃವಾದಂತ ಅಬ್ರಹಾಮನು ಸ್ವೇಚ್ಛೆಯಿಂದ ತನ್ನ ವಸ್ತುಗಳ 10ನೇ ಭಾಗವನ್ನು ಒಬ್ಬ ನಿಗೂಢವಾದಂತಹ ರಾಜನು ಯಾಚಕನಾಗಿರುವಂತ ಒಬ್ಬ ವ್ಯಕ್ತಿಗೆ ಕೊಡೋದಕ್ಕೆ ಆರಿಸ್ಕೊಳ್ತಾರೆ. ಇದ್ರ ಅರ್ಥ ಏನು? ಇದರಿಂದ ಮೆಲ್ಕಿಜೆದೇಕನು ಅಬ್ರಹಾಮನಿಗಿಂತಲೂ ಶ್ರೇಷ್ಠವಾದ ಮತ್ತು ಆಧ್ಯಾತ್ಮಿಕ ಅಧಿಕಾರವನ್ನು ಹೊಂದಿದ್ರು ಎಂಬುದನ್ನು ತಿಳಿಸುತ್ತೆ. ನಂಬಿಕೆಯ ಪಿತೃ ದೇವರ ವಾಗ್ದಾನಗಳನ್ನು ಪಡೆದು ಆರಿಸಲ್ಪಟ್ಟ ಜನರ ವಂಶಾವಳಿಯನ್ನು ಸೃಷ್ಟಿಸುವನು ತನ್ನ ಸಂತತಿಯಲ್ಲದ ಮತ್ತು ತಿಳಿದೇ ಇರುವಂತ ಯಾವುದೋ ಕುಲಕ್ಕೆ ಸೇರಿದಂತ ಒಬ್ಬ ಯಾಚಕನಿಗೆ ಶರಣಾಗ್ತಾರೆ ಮತ್ತು ಇದು ಎಲ್ಲವನ್ನು ಬದಲಾಯಿಸುತ್ತೆ. ಅಬ್ರಹಾಮನು ಮೆಲ್ಕಿಜೆದೇಕನು ಶ್ರೇಷ್ಠನೆಂದಾಗಿ ಹೇಳೋದ್ರ ಮುಖಾಂತರ ಆಗ ಅವನನ್ನು ಅನುಸರಿಸಿದಂತ ಇಡೀ ಯಾಜಕತ್ವವು ಅಬ್ರಹಾಮನ ಸಂತತಿಯಾದಂತ ಲೇವಿಯರನ್ನು ಒಳಗೊಂಡಂತೆ ಈ ನಿಗೂಢ ಯಾಜಕತ್ವಕ್ಕಿಂತಲೂ ಕಡಿಮೆಯಾಗಿತ್ತು ಎಂಬುದನ್ನು ತಿಳಿಯಪಡಿಸುತ್ತದೆ. ಲೇವಿಯರ ಯಾಜಕತ್ವವು ನಿಯಮದ ಆಧಾರದ ಮೇಲೆ ಬಂತು, ಆದ್ರೆ ಮೆಲ್ಕಿಜೆದೇಕನ ಯಾಜಕತ್ವ ನಿಯಮಕ್ಕಿಂತ ಮುಂಚೆಯೇ ಅಸ್ತಿತ್ವದಲ್ಲೇ ಇತ್ತು ಮತ್ತು ನೇರವಾಗಿ ನಿತ್ಯ ಮತ್ತು ದೈವಿಕ ಒಡಂಬಡಿಕೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಮತ್ತು ಈ ಘಟನೆಯನ್ನು ಇನ್ನಷ್ಟು ನಿಗೂಢವಾಗಿಸುವುದು ಮೆಲ್ಕಿಜೆದೇಕನು ಮಾಡದಂತ ಕ್ರಿಯೆ. ಆತನು ಕೇವಲ ದಶಮಾಂಶವನ್ನು ಸ್ವೀಕರಿಸುವುದಿಲ್ಲ, ಆದ್ರೆ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಕೂಡ ಕೊಡ್ತಾರೆ. ಬೈಬಲ್ ಹಿಸ್ಟ್ರಿಯಲ್ಲೇ ಒಂದು ನಿರ್ಣಾಯಕ ಕ್ಷಣದಲ್ಲಿ ಸಹಸ್ರಮಾನಗಳ ನಂತರ ಇದು ಪ್ರತಿನಿಧಿಸ್ತದೆ. ಆದ್ರೆ ಯಾಕೆ ರೊಟ್ಟಿ ಮತ್ತು ದ್ರಾಕ್ಷರಸ? ಆ ಸಮಯದಲ್ಲಿ ಇದು ಏನನ್ನು ಪ್ರತಿನಿಧಿಸ್ತಾ ಇತ್ತು? ಅಬ್ರಹಾಮ ಮತ್ತು ಮೆಲ್ಕಿಜೆದೇಕನ ನಡುವಿನ ನಿಗೂಢ ಬೇಟೆಯ ನಂತರ 106 ವರ್ಷಗಳ ಬಳಿಕ ರಾಜ ದಾವೀದನು ಇಡೀ ಬೈಬಲ್ನಲ್ಲೇ ಅತ್ಯಂತ ಪ್ರವಾದನಾತ್ಮಕ ಕೀರ್ತನೆಗಳಲ್ಲಿ ಒಂದನ್ನು ಬರೀತಾರೆ. ಕೀರ್ತನೆ 114ರಲ್ಲಿ ದಾವೀದನು ಒಂದು ಕುತೂಹಲಕಾರಿಯಾದಂತಹ ವಾಕ್ಯವನ್ನು ತಿಳಿಸ್ತಾರೆ. ನೀನು ಮೆಲ್ಕಿಜೆದೇಕನ ಕ್ರಮಕ್ಕನುಸಾರವಾಗಿ ಸದಾ ಕಾಲ ಯಾಜಕನಾಗಿರುವೆ ಅಂತ. ಆದ್ರೆ ದೇವರು ಇಲ್ಲಿ ಯಾರನ್ನು ಉಲ್ಲೇಖಿಸುತ್ತಾ ಇದ್ರು? ದೇವರ ಹೃದಯಕ್ಕೆ ಒಪ್ಪದಂತ ಮನುಷ್ಯನಾದಂತ ದಾವೀದನು ಎಂದಿಗೂ ಯಾಜಕನ ಸ್ಥಾನವನ್ನು ಪಡೆದಿರಲಿಲ್ಲ ಮತ್ತು ಲೇವಿಯ ಯಾಜಕರಲ್ಲಿ ಯಾರನ್ನು ಕೂಡ ನಾವು ನಿತ್ಯ ಯಾಜಕ ಅಂತ ಕರೆಯೋದಕ್ಕೆ ಸಾಧ್ಯವಾಗ್ಲಿಲ್ಲ. ಇದ್ರ ಅರ್ಥ ಈ ಹೇಳಿಕೆ ದಾವೀದನ ಕಾಲದಲ್ಲಿರುವಂತ ಯಾವ ಒಬ್ಬ ವ್ಯಕ್ತಿಗೂ ಅನ್ವಯಿಸೋದಿಲ್ಲ, ಆದ್ರೆ ಮುಂದೆ ಬರ್ಲಿಕ್ಕಿರುವಂತ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾ ಇತ್ತು ಎಂಬುದಾಗಿ. ಅವರು ಮೆಲ್ಕಿಜೆದೇಕನಂತೆಯೇ ಲೇವಿಯ ವಂಶಾವಳಿಯನ್ನು ಅವಲಂಬಿಸದಂತ ಒಂದು ಯಾಜಕತ್ವವನ್ನು ನಿರ್ವಹಿಸುವಂತ ವ್ಯಕ್ತಿಯಾಗಿರ್ತಾರೆ. ಹೊಸ ಒಡಂಬಡಿಕೆಯು ಅದರ ನಿರ್ಣಾಯಕ ವ್ಯಾಖ್ಯಾನವನ್ನು ಬಹಿರಂಗಪಡಿಸುವವರೆಗೂ ಈ ಪ್ರವಾದನೆ 106 ವರ್ಷಗಳ ತನಕ ಒಂದು ರಹಸ್ಯವಾಗಿ ಉಳಿತು. ವಾಗ್ದಾನ ಮಾಡಲ್ಪಟ್ಟಂತ ಮೆಸ್ಸಿಯನಾದಂತ ಯೇಸು ಕ್ರಿಸ್ತನು ಲೇವಿಯ ಗೋತ್ರಕ್ಕೆ ಸೇರಿರಲಿಲ್ಲ, ಆದ್ರೆ ಯೂದ ಗೋತ್ರಕ್ಕೆ ಸೇರಿದವನಾಗಿದ್ದನು. ರೂಲ್ಸ್ ಪ್ರಕಾರ ಆತನ ಒಬ್ಬ ಯಾಜಕನಾಗೋದಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರೆ ನಿಯಮವು ಲೇವಿಯ ಯಾಜಕರನ್ನು ಬಯಸಿದ್ರೆ ಕ್ರಿಸ್ತನನ್ನು ಹೇಗೆ ನಾವು ಮಹಾಯಾಜಕ ಅಂತ ಕರಿಬಹುದು? ಇದಕ್ಕಾದಂತ ಉತ್ತರ ಮೆಲ್ಕಿಜೆದೇಕನ ವ್ಯಕ್ತಿತ್ವದಲ್ಲಿ ಅಡಗಿತ್ತು. ಯೇಸು ಲೇವಿಯ ರೂಲ್ಸ್ ಪ್ರಕಾರ ಯಾಜಕನಾಗ್ಲಿಲ್ಲ, ಆದ್ರೆ ಮೋಶೆಯ ನಿಯಮದ ಮಿತಿಗಳಿಗಿಂತ ಶ್ರೇಷ್ಠವಾದಂತ ಒಂದು ಸ್ವರ್ಗೀಯವಾದಂತ ನಿತ್ಯ ಯಾಜಕತ್ವವಾದಂತ ಮೆಲ್ಕಿಜೆದೇಕನ ಕ್ರಮಕ್ಕನುಸಾರವಾಗಿ ಯಾಜಕನಾದನು. ದೇವರು ಇದನ್ನು ಸ್ಥಾಪಿಸಿದ್ದು ಮಾತ್ರ ಅಲ್ಲ, ಅದು ಹೀಗೆ ಇರುತ್ತೆ ಅಂತ ಪ್ರಮಾಣ ಕೂಡ ಮಾಡಿದ್ರು. ಇದರರ್ಥ ಈ ಯಾಜಕತ್ವವನ್ನು ದೈವಿಕ ಪ್ರಮಾಣದಿಂದ ಮುದ್ರಿಸಿರೋದ್ರಿಂದ ಅದನ್ನು ರದ್ದುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಆದ್ರೆ ಯೇಸು ಲೇವಿ ಯಾಜಕ ವಂಶಾವಳಿಯಿಂದ ಬಂದಿಲ್ಲದಿದ್ದರು ಮತ್ತು ಮಹಾಯಾಜಕನ ಪದವಿಯನ್ನು ಪಡೆದಿದ್ದಾರೆ. ಇದು ಇನ್ನಷ್ಟು ಆಳವಾದಂತ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಯೇಸು ಮತ್ತು ಮೆಲ್ಕಿಚೆದೇಕ್ ನಿಜವಾಗಿ ಒಂದೇ ವ್ಯಕ್ತಿಯಾಗಿರಬಹುದೇ ಎಂಬುದಾಗಿ. ಇದಕ್ಕೆ ಇಬ್ರಿಯ 7:3 ನಾವು ನೋಡೋದಾದ್ರೆ, ಈ ನಿಗೂಢ ರಾಜನೂ ಯಾಜಕನಾಗಿರುವಂತ ಈ ವ್ಯಕ್ತಿ ತಂದೆ ಇಲ್ಲದೆ, ತಾಯಿ ಇಲ್ಲದೆ, ವಂಶಾವಳಿ ಇಲ್ಲದೆ, ತನ್ನ ದಿನಗಳಿಗೆ ಆರಂಭವಿಲ್ಲದೆ ಅಥವಾ ಜೀವಿತಕ್ಕೆ ಅಂತ್ಯವಿಲ್ಲದೆ ದೇವರ ಮಗನಿಗೆ ಹೋಲಿಕೆ ಇರುವವನಾಗಿ ಯಾಜಕನಾಗಿ ಸದಾ ಇರುವವನಾಗಿದ್ದಾನೆ ಎಂಬುದಾಗಿ. ಇದರ ಅರ್ಥ ಏನು? ಮೊದಲನೇ ಪ್ರಶ್ನೆ ಎಂದರೆ, ಯಾಕೆ ವಂಶಾವಳಿ ಉಲ್ಲೇಖಿಸಿಲ್ಲ? ಇದು ಬೇರೆ ಯಾವುದೇ ಐತಿಹಾಸಿಕ ವರದಿಯಾಗಿದ್ರೆ ಸಾಮಾನ್ಯವಾಗಿರ್ತಿತ್ತು. ಆದ್ರೆ ನಮ್ಮ ಬೈಬಲ್ ವಂಶಾವಳಿಗಳನ್ನು ಸೂಕ್ಷ್ಮವಾಗಿ ದಾಖಲಿಸುತ್ತೆ. ಹಾಗಾಗಿ ಈ ಒಂದು ಲೋಪ ಆತಂಕಕಾರಿಯಾಗಿದೆ. ಅವನ ಹುಟ್ಟು, ಸಾವು ಅಥವಾ ಸಂತತಿಯ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಇದು ಆತನು ಬೇರೆ ಯಾವುದೇ ಯಾಜಕನಿಗಿಂತಲೂ ಭಿನ್ನವಾಗಿದ್ದನೆಂಬುದನ್ನು ಸೂಚಿಸುವುದು ಮಾತ್ರವಲ್ಲ, ಅವನು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯರಿಗಿಂತಲೂ ಹೆಚ್ಚಾಗಿರಬಹುದೆಂಬ ಸಾಧ್ಯತೆಯನ್ನು ಹುಟ್ಟುಹಾಕುತ್ತೆ. ಬೈಬಲ್ ಆತನು ಯಾಜಕನಾಗಿ ಸದಾ ಇರುವವನಾಗಿದ್ದಾನೆ ಎಂಬುದನ್ನು ಕೂಡ ಸೂಚಿಸುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ನಿತ್ಯ ಯಾಜಕನಾಗಿರೋದಕ್ಕೆ ಸಾಧ್ಯ? ಇದರರ್ಥ ಮೆಲ್ಕಿಚೆದೇಕನಿಗೆ ಭೂಮಿಯ ಅಂತ್ಯ ಇರಲಿಲ್ವಾ? ಅಥವಾ ಇದು ಸಮಯವನ್ನೂ ಮೀರಿದಂತ ಅವನ ಅಸ್ತಿತ್ವವನ್ನು ಸೂಚಿಸುವ ಒಂದು ಮಾರ್ಗವಾಗಿತ್ತೆ? ಈ ವಿವರಣೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಅಂದ್ರೆ ಯೇಸು ಕ್ರಿಸ್ತನೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗ್ತದೆ. ಆತನನ್ನು ಕೂಡ ನಾವು ನಿತ್ಯ ಯಾಜಕ ಅಂತ ಕರಿತೀವಲ್ವಾ? ಮತ್ತು ಆತನ ಸೇವೆ ಭೂಮಿಯ ಮೂಲ ಹೊಂದಿರಲಿಲ್ಲ, ಪರಲೋಕದ ಮೂಲವನ್ನು ಹೊಂದಿತ್ತು. ಈ ಸಂಪರ್ಕವು ಅನೇಕ ವಿದ್ವಾಂಸರನ್ನು ಮತ್ತೆ ಬೈಬಲ್ ಥಿಯಾಲಜಿಯನ್ಸ್ ಅನ್ನು ಈ ಮೆಲ್ಕಿಚೆದೇಕ ಒಬ್ಬ ಕ್ರಿಸ್ತೋಫನಿ ಅಂದ್ರೆ ಬೆತ್ಲೆಹೇಮಿನಲ್ಲಿ ಕ್ರಿಸ್ತನ ನಿರ್ದಿಷ್ಟ ಅವತಾರಕ್ಕೆ ಅಂತ ಮುಂಚೆ ಹಳೆಯ ಒಡಂಬಡಿಕೆಯಲ್ಲಿ ಯೇಸುವಿನ ಒಂದು ರೂಪವಾಗಿರಬಹುದೆಂಬ ಕಲ್ಪನೆಯನ್ನು ಪರಿಗಣಿಸೋದಕ್ಕೆ ಕಾರಣವಾಗಿದೆ. ಮೆಲ್ಕಿಚೆದೇಕ್ ಮತ್ತು ಯೇಸು ಒಂದೇ ವ್ಯಕ್ತಿಯಾಗಿದ್ರೆ ಇದು ಅಬ್ರಹಾಮನಿಗೆ ಅವನ ಕಾಣಿಸಿಕೊಳ್ಳುವಿಕೆಯ ಬಗ್ಗೆ ಇರುವಂತ ಇಡೀ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ. ಒಬ್ಬ ಸಾಮಾನ್ಯ ರಾಜನೂ ಯಾಜಕನೂ ಆಗಿರುವಂತ ಒಬ್ಬ ವ್ಯಕ್ತಿಯ ಬದಲಿಗೆ ಅಬ್ರಹಾಮನು ಈ ಲೋಕಕ್ಕೆ ಬರುವಂತ ಯೇಸುಕ್ರಿಸ್ತನನ್ನು ಮುಂಚಿತವಾಗಿ ಭೇಟಿಯಾಗಿದ್ನು. ಅವನಿಂದ ಆಶೀರ್ವಾದಗಳನ್ನು ಪಡೆದು ಶ್ರೇಷ್ಠತೆಯನ್ನು ಗುರುತಿಸಿದ್ರು ಎಂಬುದಾಗಿ. ಆದ್ರೆ ಈ ಸಿದ್ಧಾಂತ ನಿಜವಾಗಿದ್ದರೆ ಮೆಲ್ಕಿಚೆದೇಕ್ ನಿಖರವಾಗಿ ಯಾರು? ಒಬ್ಬ ದೇವದೂತನ? ದೇವರ ಸ್ವಂತ ಆತ್ಮವು ದೇಹ ರೂಪದಲ್ಲಿ ಇದ್ದದ್ದೇ? ಅಥವಾ ಈ ರಹಸ್ಯಕ್ಕೆ ಬೇರೆ ವಿವರಣೆಗಳಿರಬಹುದೇ? ಮೆಲ್ಕಿಚೆದೇಕನ ಸುತ್ತಲಿನ ರಹಸ್ಯವು ಇತಿಹಾಸದುದ್ದಕ್ಕೂ ಹಲವಾರು ಸಿದ್ಧಾಂತಗಳನ್ನು ಹುಟ್ಟುಹಾಕಿದೆ. ಕೆಲವು ವಿದ್ವಾಂಸರು ಅವನನ್ನು ಸುಪರಿಚಿತ ಬೈಬಲ್ ಕ್ಯಾರೆಕ್ಟರ್ಗಳೊಂದಿಗೆ ಗುರುತಿಸೋದಕ್ಕೆ ಪ್ರಯತ್ನಿಸಿದ್ರೆ, ಇತರರು ಅವನನ್ನು ಒಂದು ಅನನ್ಯ ಪರಲೋಕದ ವ್ಯಕ್ತಿ ಎಂಬುದಾಗಿ ನೋಡಿದ್ದಾರೆ. ಆದ್ರೆ ಈ ಒಂದು ಸಿದ್ಧಾಂತಗಳಲ್ಲಿ ಯಾವುದು ಹೆಚ್ಚು ಅರ್ಥಪೂರ್ಣವಾಗಿದೆ ಮತ್ತು ಬೈಬಲ್ನ ಪ್ರಕಾರವಾಗಿದೆ? ರಬ್ಬಿಗಳ ನಡುವೆ ಇರುವ ಅತ್ಯಂತ ಹಳೆಯ ಕಲ್ಪನೆಗಳಲ್ಲಿ ಒಂದು ಈ ಮೆಲ್ಕಿಚೆದೇಕ್ ನೋಹನ ಮಗನಾದಂತ ಶೇಮನ ಎಂಬುದಾಗಿ ನಂಬಲಾಗ್ತದೆ. ಪ್ರವಾಹದಿಂದ ಬದುಕುಳಿದವರಲ್ಲಿ ಒಬ್ಬನಾಗಿ ಶೇಮನು ಅನೇಕ ವರ್ಷಗಳ ಕಾಲ ಜೀವಿಸಿದನು ಮತ್ತು ಕೆಲವು ವಂಶಾವಳಿಗಳ ಪ್ರಕಾರ ಅಬ್ರಹಾಮನ ಕಾಲದಲ್ಲಿ ಇನ್ನೂ ಜೀವಂತವಾಗಿರಬಹುದು ಎಂಬುದಾಗಿ ನಂಬ್ತಾರೆ. ದೈವಭಕ್ತ ವಂಶಾವಳಿಯ ಪಿತೃವಾಗಿ ಅವನು ಮಹೋನ್ನತ ದೇವರ ಯಾಜಕನ ಪಾತ್ರವನ್ನು ವಹಿಸಿರಬಹುದು. ಆದರೂ ಈ ಸಿದ್ಧಾಂತಗಳಲ್ಲಿ ಕೆಲವು ದೋಷಗಳಿವೆ. ಶೇಮನಿಗೆ ಬೈಬಲ್ನಲ್ಲಿ ದಾಖಲಾದಂತ ವಂಶಾವಳಿ ಇದೆ, ಆದರೆ ಇಬ್ರಿಯ 7 ಇಲ್ಲಿ ಒತ್ತಿ ಹೇಳುತ್ತೆ ಮೆಲ್ಕಿಚೆದೇಕನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ವಂಶಾವಳಿ ಇಲ್ಲ ಎಂಬುದಾಗಿ. ಎರಡನೇ ಸಾಧ್ಯತೆ, ಮೆಲ್ಕಿಚೆದೇಕ್ ವೇಷದಲ್ಲಿದ್ದಂತ ಒಬ್ಬ ದೇವದೂತ ಎಂಬುದಾಗಿ ಕೆಲವರು ನಂಬ್ತಾರೆ. ಕೆಲವು ಥಿಯಾಲಜಿಯನ್ಸ್ ಬೈಬಲ್ನಲ್ಲಿ ದೇವದೂತರು ಆವಾಗವಾಗ ಕಾಣಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ಸ್ವರ್ಗೀಯ ಜೀವಿಗಳು ಪಿತೃಗಳೊಂದಿಗೆ ಸಂವಹನ ನಡೆಸಲು ಮಾನವ ರೂಪವನ್ನು ಪಡೆದಿದ್ರು ಎಂಬುದಾಗಿ ಹೇಳ್ತಾರೆ. ಇದು ನಿಜವಾಗಿದ್ರೆ ಮೆಲ್ಕಿಚೆದೇಕನಿಗೆ ಯಾವುದೇ ಭೂಮಿಯ ವಂಶಾವಳಿ ಇರ್ತಾ ಇರ್ಲಿಲ್ಲ, ಏಕೆಂದ್ರೆ ಅವನು ಮಾನವ ಕುಲಕ್ಕೆ ಸೇರಿರ್ಲಿಲ್ಲ ಎಂಬುದಾಗಿ ಹೇಳಿದ್ರು. ಆದ್ರೆ ಈ ಕಲ್ಪನೆಯಲ್ಲಿ ಕೂಡ ಒಂದು ಸಮಸ್ಯೆ ಇದೆ. ಮೆಲ್ಕಿಚೆದೇಕನನ್ನು ಒಬ್ಬ ರಾಜ ಎಂಬುದಾಗಿ ಕರೆಯಲಾಯಿತು ಮತ್ತು ಅವನ ನಿಜವಾದ ನಗರವನ್ನು ಆಳ್ತಾ ಇದ್ದನು. ಇದು ಗ್ರಂಥಗಳಲ್ಲಿ ದೇವದೂತರ ಬಗ್ಗೆ ಎಂದಿಗೂ ಹೇಳಿಲ್ಲ. ಇನ್ನಷ್ಟು ಕುತೂಹಲಕಾರಿಯಾದಂತ ಸಿದ್ಧಾಂತ ಏನಂದ್ರೆ, ಮೆಲ್ಕಿಚೆದೇಕ್ ಭೂಮಿಯ ಮೇಲೆ ದೇವರ ಒಂದು ರೂಪವಾಗಿತ್ತು ಎಂಬುದಾಗಿ. ಈ ದೃಷ್ಟಿಕೋನವು ಆತನು ದೈವಿಕ ಪದವಿಗಳನ್ನು ಹೊಂದಿದ್ದನು, ಅಬ್ರಾಹ್ಮನಿಂದ ಗೌರವವನ್ನು ಪಡೆದನು, ಸಮಯವನ್ನು ಮೀರಿ ಅಸ್ತಿತ್ವದಲ್ಲಿದ್ದಂತೆ ತೋರುತ್ತಾನೆ ಎಂಬುದಾಗಿರುವಂತ ಅಂಶವನ್ನು ಆಧರಿಸಿದೆ. ಆತನು ನಿಜವಾಗಿಯೂ ಕ್ರಿಸ್ತನ ಅವತಾರಕ್ಕೆ ಮುಂಚಿನ ಒಂದು ರೂಪವಾಗಿದ್ರೆ ಇದರ ಅರ್ಥ ಯೇಸು ಶಿಲುಬೆಗಿಂತ ಬಹಳ ಮುಂಚೆಯೇ ತನ್ನ ಯಾಜಕತ್ವವನ್ನು ಸ್ಥಾಪಿಸುತ್ತಿದ್ದನು. ಈ ವಿವರಣೆಯು ಇಬ್ರಿಯ 7 ಬೆಳಕಿನಲ್ಲಿ ಅರ್ಥಪೂರ್ಣವಾಗಿದೆ.
ಅಲ್ಲಿ ಆತನು ದೇವರ ಮಗನಿಗೆ ಹೋಲುವವನು ಮತ್ತು ಒಬ್ಬ ನಿತ್ಯ ಯಾಜಕನಾಗಿ ವಿವರಿಸಲ್ಪಟ್ಟಿದ್ದಾನೆ. ಇಲ್ಲಿ ಒಬ್ರು ಯಾವ ಸಿದ್ಧಾಂತ ಅಳವಡಿಸಿಕೊಂಡ್ರು ಕೂಡ ಒಂದು ಅಂಶ ಉಳಿಯುತ್ತೆ. ಅದೇ ಮೆಲ್ಕಿಚೆದೇಕ್ ಒಬ್ಬ ಸಾಮಾನ್ಯವಾದಂತ ಕ್ಯಾರೆಕ್ಟರ್ ಅಲ್ಲ. ಅವನು ಕಥೆಯಲ್ಲಿ ಯಾವುದೇ ವಿವರಣೆ ಇಲ್ಲದೆ ಕಾಣಿಸಿಕೊಳ್ತಾರೆ, ಲೇವಿಯರಿಗಿಂತ ಶ್ರೇಷ್ಠವಾದಂತ ಯಾಜಕೀಯ ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಯಾವುದೇ ಕುರುಹಿಲ್ಲದೆ ಮಾಯವಾಗ್ತಾರೆ. ಆದ್ರೆ ಅತ್ಯಂತ ಪ್ರಭಾವಶಾಲಿಯಾದಂತ ವಿಷಯ ಏನಂದ್ರೆ, ಅವರು ಬೈಬಲ್ ಇತಿಹಾಸದಲ್ಲಿ ಒಂದು ಪ್ರತ್ಯೇಕ ವ್ಯಕ್ತಿಯಾಗಿ ಅಲ್ಲ, ಅವನ ಅಸ್ತಿತ್ವವು ನೇರವಾಗಿ ಕ್ರಿಸ್ತನ ಕಡೆಗೆ ಮತ್ತು ಹಳೆಯ ಒಡಂಬಡಿಕೆಯ ಇಡೀ ಧಾರ್ಮಿಕ ವ್ಯವಸ್ಥೆಯನ್ನೇ ಬದಲಾಯಿಸುವ ಒಂದು ಯಾಜಕತ್ವದ ಕಡೆಗೆ ಸೂಚಿಸುತ್ತೆ. ಆದ್ರೆ ಯೇಸುವಿನ ಕಾರ್ಯಕ್ಕೂ ಇದು ನಿಖರವಾಗಿ ಏನರ್ಥ ಮತ್ತು ಈ ಸಂಪರ್ಕವು ಇಂದಿಗೂ ನಮ್ಮ ನಂಬಿಕೆಯ ಮೇಲೆ ಹೇಗೆ ಪರಿಣಾಮ ಬೀರ್ತದೆ? ಮೆಲ್ಕಿಚೆದೇಕನ ಯಾಜಕತ್ವವು ಬೈಬಲ್ ಇತಿಹಾಸದಲ್ಲಿ ಒಂದು ಪ್ರತ್ಯೇಕ ಘಟನೆಯಾಗಿರಲಿಲ್ಲ, ಆದರೆ ನೂರಾರು ವರ್ಷಗಳ ನಂತರ ಸಂಭವಿಸಲಿರುವಂತ ಒಂದು ಅಮೂಲಾರ್ಗ ಬದಲಾವಣೆಯ ಮುನ್ಸೂಚನೆ ಆಗಿತ್ತು. ಹಳೆಯ ಒಡಂಬಡಿಕೆಯ ಇಡೀ ಅವಧಿಯಲ್ಲಿ ಲೇವಿಯ ಯಾಜಕತ್ವವು ದೇವರು ಮತ್ತು ಮಾನವ ಕುಲದ ನಡುವಿನ ಸಂಬಂಧವನ್ನು ಆಳಿತು. ಲೇವಿಯ ಸಂತತಿಯವರು ಮಾತ್ರ ದೇವಾಲಯದಲ್ಲಿ ಸೇವೆ ಮಾಡಲು, ಬಲಿಗಳನ್ನು ಅರ್ಪಿಸಲು ಮತ್ತು ಜನರಿಗಾಗಿ ವಿಜ್ಞಾಪಿಸಲು ಸಾಧ್ಯವಿತ್ತು. ಆದರೂ ಈ ಯಾಜಕತ್ವವು ತಾತ್ಕಾಲಿಕವಾಗಿತ್ತು, ಸೀಮಿತವಾಗಿತ್ತು ಮತ್ತು ಮಾನವ ದೋಷಗಳಿಗೆ ಒಳಪಟ್ಟಿತ್ತು. ಆದ್ರೆ ಯೇಸುಕ್ರಿಸ್ತನು ಬಂದಾಗ ಆತನು ಲೇವಿಯ ಗೋತ್ರದಿಂದ ಬಂದಿರಲಿಲ್ಲ, ಆತನು ಯಹೂದ ಗೋತ್ರದಿಂದ ಬಂದವನಾಗಿದ್ದನು. ಇದು ನಿಯಮದ ಪ್ರಕಾರ ಆತನನ್ನು ಯಾಜಕನಾಗಲು ಅನರ್ಹಗೊಳಿಸಿತು. ಆದರೂ ಕೂಡ ಆತನು ಲೇವಿಯ ವಂಶಾವಳಿಯ ಪ್ರಕಾರ ಯಾಜಕನಾಗ್ಲಿಲ್ಲ, ಆದ್ರೆ ಮೆಲ್ಕಿಚೆದೇಕನ ಕ್ರಮಕ್ಕಾನುಸಾರವಾಗಿ ಯಾಜಕನಾದನು. ಇದರ ಅರ್ಥ ಏನು? ಇದರ ಅರ್ಥ ಕ್ರಿಸ್ತನ ಯಾಜಕತ್ವವು ಭೂಮಿಯ ವಂಶಾವಳಿಯನ್ನು ಆಧರಿಸಿಲ್ಲ, ಆದರೆ ಪರಲೋಕದ ಒಂದು ನಿತ್ಯ ಅಧಿಕಾರದ ಮೇಲೆ ನಿಂತಿದೆ. ಮೆಲ್ಕಿಚೆದೇಕನಂತೆ ಯೇಸು ಸದಾಕಾಲ ಯಾಜಕನಾಗಿದ್ದಾನೆ. ಆತನ ಒಂದು ನಿರ್ದಿಷ್ಟ ಗೋತ್ರದಲ್ಲಿ ಹುಟ್ಟಿದ್ದರಿಂದ ಅಲ್ಲ, ಆದರೆ ದೇವರು ಅದನ್ನು ಹಾಗೆ ತಿಳಿಸಿದ್ದರಿಂದ. ಈ ಹೊಸ ಯಾಜಕತ್ವವು ಲೇವಿಯ ಯಾಜಕತ್ವವನ್ನು ಬದಲಿಸುವುದು ಮಾತ್ರವಲ್ಲ, ಆದರೆ ಅದನ್ನು ಸಂಪೂರ್ಣವಾಗಿ ಮೀರಿಸುತ್ತೆ. ಪುನರಾವರ್ತಿತ ಪ್ರಾಣಿ ಬಲಿಗಳ ಬದಲಿಗೆ ಕ್ರಿಸ್ತನ ಒಂದು ಪರಿಪೂರ್ಣ ಬಲಿಯನ್ನು, ಅಂದ್ರೆ ತನ್ನ ಸ್ವಂತ ರಕ್ತವನ್ನೇ ಅರ್ಪಿಸಿದನು. ಭೂಮಿಯ ದೇವಾಲಯದಲ್ಲಿ ಅಲ್ಲ, ಆತನು ಪರಲೋಕದ ಗುಡಾರದಲ್ಲಿ ಸೇವೆ ಮಾಡ್ತಾನೆ. ಮರಣದಿಂದ ಸೀಮಿತವಾದಂತ ಯಾಜಕತ್ವದ ಬದಲಿಗೆ ಆತನು ಜೀವಿಸುತ್ತಾನೆ ಮತ್ತು ತನ್ನ ಜನರಿಗಾಗಿ ನಿತ್ಯವಾಗಿ ವಿಜ್ಞಾಪಿಸುತ್ತಾನೆ. ಮತ್ತೆ ಕೊನೆಯದಾಗಿ ಒಂದು ವಿವರವನ್ನು ನಾವು ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ, ಅದೇ ಕರ್ತನ ಭೋಜನ. ಮೆಲ್ಕಿಚೆದೇಕ್ ಅಬ್ರಹಾಮನನ್ನು ಭೇಟಿಯಾದಾಗ ಅವನು ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ತಂದನು, ಮತ್ತು ಕ್ರಿಸ್ತನು ತನ್ನ ಶಿಲುಬೆಗೇರಿಸುವಿಕೆಯ ಹಿಂದಿನ ರಾತ್ರಿ ಏನು ಮಾಡಿದ್ನು? ಆತನು ಕೂಡ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ತೆಗೆದುಕೊಂಡು, ಇದು ನನ್ನ ದೇಹ, ಇದು ನನ್ನ ರಕ್ತ ಎಂದು ಘೋಷಿಸಿದ್ರು. ಈ ಸಂಪರ್ಕವನ್ನು, ಈ ಒಂದು ಕನೆಕ್ಷನ್ ನಾವು ನಿರಾಕರಿಸೋದಕ್ಕೆ ಸಾಧ್ಯವಿಲ್ಲ. ಮೆಲ್ಕಿಚೆದೇಕ್ ಕೇವಲ ಕ್ರಿಸ್ತನಲ್ಲಿ ಪೂರ್ಣವಾಗಿ ನೆರವೇರುವ ಒಂದು ವಿಷಯವನ್ನ ಸೂಚಿಸ್ತಾ ಇದ್ರು. ಆದ್ರೆ ಈ ಯಾಜಕತ್ವವು ಪರಲೋಕದ್ದು ಮತ್ತು ನಿತ್ಯವಾಗಿದ್ದು ಆಗಿರೋದಾದ್ರೆ ಮುಂದೆ ನಡೆಯಲಿಕ್ಕಿರುವಂತದ್ರ ಕುರಿತಾಗಿ ನಮ್ಗೆ ಏನನ್ನ ತಿಳಿಸುತ್ತೆ? ಮೆಲ್ಕಿಚೆದೇಕನ ವ್ಯಕ್ತಿತ್ವವು ಹಿಂದೆ ಕ್ರಿಸ್ತನನ್ನು ಸೂಚಿಸುವುದು ಮಾತ್ರ ಅಲ್ಲ, ಮುಂದೆ ಬರಲಿಕ್ಕಿರುವಂತ ದಿನಗಳಲ್ಲಿ ಏನು ನಡೆಯುತ್ತೆ ಎಂಬುದನ್ನು ಕೂಡ ನಮ್ಗೆ ತಿಳಿಸ್ತದೆ. ಆತನ ಯಾಜಕತ್ವವು ನಿತ್ಯವಾದದ್ದು, ಲೇವಿ ಯಾಜಕತ್ವಕ್ಕಿಂತಲೂ ಶ್ರೇಷ್ಠವಾಗಿತ್ತು. ಇದರ ಅರ್ಥ ಆತನು ಸಮಯದಿಂದ ಬಂಧಿತನಾಗಿರ್ಲಿಲ್ಲ, ಆದ್ರೆ ಯುಗಗಳಾದ್ಯಂತ ವ್ಯಾಪಿಸಿರುವಂತಹ ದೇವರ ಒಂದು ಯೋಜನೆಯ ಭಾಗವಾಗಿದ್ರು ಎಂಬುದಾಗಿ. ಈ ಯೋಜನೆಯು ಅಂತ್ಯಕಾಲದಲ್ಲಿ ಕ್ರಿಸ್ತನ ಸಂಪೂರ್ಣ ಆಳ್ವಿಕೆಯಲ್ಲಿ ಕೊನೆಗೊಳ್ಳುತ್ತದೆ. ಪ್ರಕಟಣೆ ಪುಸ್ತಕವು ಯೇಸುವನ್ನು ರಾಜಾದಿರಾಜ ಮತ್ತು ಕರ್ತರ ಕರ್ತನೆ ಎಂಬುದಾಗಿ ವಿವರಿಸುತ್ತದೆ. ಆತನು ನ್ಯಾಯದಿಂದ ಆಳುತ್ತಾನೆ, ಸಮಾಧಾನದ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಇವು ಮೆಲ್ಕಿಚೆದೇಕನ ಗುಣಲಕ್ಷಣಗಳಲ್ವಾ? ಆತನು ನೀತಿಯ ರಾಜ, ಸಮಾಧಾನದ ರಾಜ. ಅವನು ಶಾಲೇಮನ್ನು ಆಳಿದಂತೆ ಭವಿಷ್ಯದ ಯೆರೂಸಲೇಮನ್ನು, ಅಂದ್ರೆ ಕ್ರಿಸ್ತನು ಹೊಸ ಯೆರೂಸಲೇಮನ್ನು ಆಳುವನೆಂಬುದಾಗಿ ಹೇಳ್ತದೆ. ಇಲ್ಲಿ ಇನ್ನು ಮುಂದೆ ಪಾಪವಾಗಿರ್ಲಿ, ಮರಣವಾಗಿರ್ಲಿ, ಭ್ರಷ್ಟಾಚಾರವಾಗಿರ್ಲಿ ಇರೋದೇ ಇಲ್ಲ. ಮೆಲ್ಕಿಚೆದೇಕನ ಕ್ರಮಕ್ಕನುಸಾರವಾಗಿ ಕ್ರಿಸ್ತನ ಯಾಜಕತ್ವವು ಒಂದು ಪರಲೋಕದ ಮತ್ತು ನಿತ್ಯ ಯಾಜಕತ್ವವಾಗಿದೆ. ಇದರ ಅರ್ಥ ಹೊಸ ಆಕಾಶ ಮತ್ತು ಹೊಸ ಭೂಮಿಯಲ್ಲಿ ಇನ್ನು ಮುಂದೆ ಭೂಮಿಯ ಯಾವ ಯಾಜಕರ ಅಗತ್ಯವಿರೋದೇ ಇಲ್ಲ. ಏಕೆಂದ್ರೆ ಯೇಸು ತಾನೇ ತನ್ನ ಜನರಿಗಾಗಿ ಸದಾ ಕಾಲವ ನೇರವಾಗಿ ವಿಜ್ಞಾಪಿಸುತ್ತಾನೆ. ಆತನ ವಿಜ್ಞಾಪನೆ ಪರಿಪೂರ್ಣವಾಗಿರ್ತದೆ. ಇಲ್ಲಿ ದೇವರಿಗೆ ಪ್ರವೇಶ ಸಂಪೂರ್ಣವಾಗಿರುತ್ತೆ ಮತ್ತೆ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ದಂಗೆ ಸ್ಥಾಪಿಸಲ್ಪಡ್ತದೆ.
ಆರಂಭ ಮತ್ತು ಅಂತ್ಯದ ನಡುವಿನ ಈ ಸಂಪರ್ಕ ಎಷ್ಟೊಂದು ಆಶ್ಚರ್ಯಕರವಾಗಿದೆ. ಆದಿಕಾಂಡ ಪುಸ್ತಕವು ನಮಗೆ ಮೆಲ್ಕಿಚೆದೇಕನನ್ನು ಒಬ್ಬ ನಿಗೂಢ ರಾಜಕನೂ ಯಾಜಕನೂ ಆಗಿರುವಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಪರಿಚಯಿಸ್ತದೆ. ಆದರೆ ಪ್ರಕಟಣೆ ಪುಸ್ತಕವು ಕ್ರಿಸ್ತನು ರಾಜನಾಗಿ ಮತ್ತು ಯಾಜಕನಾಗಿ ಶಾಶ್ವತವಾಗಿ ಆಳುವುದನ್ನು ಬಹಿರಂಗಪಡಿಸುತ್ತದೆ. ಅಬ್ರಹಾಮನ ಕಾಲದಲ್ಲಿ ಆರಂಭವಾದಂತ ಎಲ್ಲವೂ ಯೇಸುವಿನ ಮಹಿಮೆಯ ಎರಡನೇ ಪುನರಾಗಮನದಲ್ಲಿ ನೆರವೇರ್ತದೆ. ಮೆಲ್ಕಿಚೆದೇಕ್ ಹಿಂದಿನ ಕಾಲದಲ್ಲಿ ಒಂದು ರಹಸ್ಯವಾಗಿದ್ರು ಈಗ ಅದು ಯಾರು ಎಂಬುದಾಗಿ ನಮಗೆ ಗೊತ್ತಿದೆ. ಆತನ ಕತೆ ನೇರವಾಗಿ ಯೇಸು ಕ್ರಿಸ್ತನನ್ನು ಮತ್ತು ಮಾನವ ಕುಲಕ್ಕಾಗಿ ದೇವರ ಯೋಜನೆಯನ್ನು ಸೂಚಿಸುತ್ತದೆ. ಆತನ ನಿತ್ಯ ಯಾಜಕತ್ವವು ಎಂದಿಗೂ ಅಂತ್ಯವಾಗದ ಒಂದು ರಾಜ್ಯವನ್ನು ಬಹಿರಂಗಪಡಿಸುತ್ತದೆ. ಮೆಲ್ಕಿಚೆದೇಕನು ಯಾರು, ಆತನಿಗೂ ಕ್ರಿಸ್ತನಿಗಿರುವಂತಹ ಸಂಬಂಧವೇನು? ಈ ಒಂದು ತಿಳುವಳಿಕೆ ಅಂತ್ಯ ದಿನಗಳ ಕುರಿತಾಗಿಯೂ ಇಲ್ಲ ಕೊನೆ ದಿನಗಳಲ್ಲಿರುವಂತ ನಮ್ಮನ್ನು ಹೇಗೆ ಬಲಪಡಿಸ್ತದೆ, ಈ ಎಲ್ಲ ಪ್ರಶ್ನೆಗಳಿಗಾದಂತ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಬರೋಣ ಅತಿ ಶೀಘ್ರದಲ್ಲೇ ಇದೆ.